ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಅಮೆರಿಕದ ಡಾಲರ್ ಮುಂದೆ ಭಾರತೀಯ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇರೋದು ಇತ್ತೀಚಿನ ದಿನಗಳ ದೊಡ್ಡ ಚರ್ಚೆಯ ವಿಷಯ. ಒಂದು ದೇಶದ ಹಣದ ಮೌಲ್ಯವು ಆ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಜಾಗತಿಕ ವ್ಯಾಪಾರದ ಬಲವನ್ನು ತೋರಿಸುತ್ತೆ. ರೂಪಾಯಿ ಮೌಲ್ಯ ಕುಸಿದಾಗ ಅದು ಕೇವಲ ಷೇರು ಮಾರುಕಟ್ಟೆಗೆ ಮಾತ್ರವಲ್ಲ, ಸಾಮಾನ್ಯ ಜನರ ದೈನಂದಿನ ಜೀವನದ ಮೇಲೂ ನೇರ ಪರಿಣಾಮ ಬೀರುತ್ತೆ. ಹೀಗಾಗಿ ಇಲ್ಲಿ ರೂಪಾಯಿ ಮೌಲ್ಯ ಕುಸಿತಾ ಇರೋದು ಯಾಕೆ? ರೂಪಾಯಿ ಮೌಲ್ಯ ಕುಸಿಯದಂತೆ ಮಾಡಲು ಸರ್ಕಾರ ಯಾವ ನಿರ್ಧಾರಗಳನ್ನು ಕೈಗೊಂಡಿದೆ? ಡಾಲರ್ ಮುಂದೆ ಚೀನಾದ ಯುವಾನ್ ಕುಸಿದಿಲ್ಲ ಯಾಕೆ? ಇತ್ಯಾದಿ ಎಲ್ಲ ವಿಚಾರಗಳನ್ನು ಇಲ್ಲಿ ವಿವರಿಸಲಾಗಿದೆ. ರೂಪಾಯಿಯ ಮೌಲ್ಯ ಯಾಕೆ ಕುಸಿತವಾಗ್ತಾ ಇದೆ ಅಂತ ತಿಳ್ಕೊಳ್ಳೋ ಮೊದಲು ಈ ದರ ಹೇಗೆ ನಿಗದಿಯಾಗುತ್ತೆ ಅಂತ ತಿಳ್ಕೊಳ್ಳೋಣ. ಬೇಡಿಕೆ ಮತ್ತು ಪೂರೈಕೆ ನಿಯಮ ಅಂದರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಈ ದರ ನಿರ್ಧಾರ ಆಗುತ್ತೆ. ಭಾರತಕ್ಕೆ ಬೇರೆ ದೇಶಗಳಿಂದ ಹಣ ಹರಿದು ಬಂದಾಗ ಅಂದರೆ ರಫ್ತು ವಿದೇಶಿ ಹೂಡಿಕೆ ಮೂಲಕ ಭಾರತೀಯ ರೂಪಾಯಿಗೆ ಬೇಡಿಕೆ ಹೆಚ್ಚಿದಾಗ ಅದರ ಮೌಲ್ಯ ಏರಿಕೆಯಾಗುತ್ತೆ. ಭಾರತದಿಂದ ಹಣ ಹೊರಗೆ ಹೋದಾಗ ಅಂದರೆ ಆಮದು ಪಾವತಿ ಹೂಡಿಕೆ ವಾಪಸಾತಿ ಮೂಲಕ ಡಾಲರ್ನ ಬೇಡಿಕೆ ಹೆಚ್ಚಾದಾಗ ರೂಪಾಯಿಯ ಮೌಲ್ಯ ಕುಸಿಯುತ್ತೆ. ಮೊದಲನೆಯದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ಕಚ್ಚಾ ತೈಲ ಆಮದು. ಭಾರತಕ್ಕೆ ಬೇಕಾಗುವಂಥ 80%ಕ್ಕಿಂತ ಹೆಚ್ಚು ಕಚ್ಚಾ ತೈಲವನ್ನು ನಾವು ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲವನ್ನು ಕೊಳ್ಳಲು ನಾವು ಡಾಲರ್ ರೂಪದಲ್ಲೇ ಪಾವತಿ ಮಾಡಬೇಕು. ಜಾಗತಿಕವಾಗಿ ತೈಲದ ಬೆಲೆ ಹೆಚ್ಚಾದಾಗ ನಾವು ಹೆಚ್ಚು ಡಾಲರ್ ನೀಡಿ ಅದನ್ನು ಕೊಳ್ಳಬೇಕಾಗುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಡಾಲರಿಗೆ ಬೇಡಿಕೆ ಹೆಚ್ಚಾಗಿ ರೂಪಾಯಿಯ ಮೌಲ್ಯ ಕಡಿಮೆಯಾಗುತ್ತೆ. ಎರಡನೆಯದ್ದು, ನಾವು ರಫ್ತಿಗಿಂತ ಹೆಚ್ಚಾಗಿ ಆಮದನ್ನು ಮಾಡಿಕೊಳ್ಳುವ ದೇಶ. ನಾವು ವಿದೇಶಗಳಿಗೆ ಮಾರುವ ವಸ್ತುಗಳಿಗಿಂತ ವಿದೇಶಗಳಿಂದ ಭಾರತಕ್ಕೆ ತರಿಸಿಕೊಳ್ಳುವ ವಸ್ತುಗಳ ಪ್ರಮಾಣ ತುಂಬ ಹೆಚ್ಚಾಗಿದೆ. ಎಲೆಕ್ಟ್ರಾನಿಕ್ಸ್, ಚಿನ್ನ, ರಾಸಾಯನಿಕ ಮುಂತಾದವುಗಳನ್ನು ಹೆಚ್ಚಾಗಿ ನಾವು ಆಮದನ್ನು ಮಾಡಿಕೊಳ್ತಾ ಇದ್ವಿ. ಹೀಗೆ ಬೇರೆ ದೇಶಗಳಿಂದ ವಸ್ತುಗಳನ್ನು ಕೊಂಡಾಗ ನಮ್ಮಲ್ಲಿರುವ ಡಾಲರ್ ಹೊರ ದೇಶಗಳಿಗೆ ಹರಿದು ಹೋಗುತ್ತೆ. ಮೂರನೇದು, ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ತನ್ನ ಬಡ್ಡಿ ದರಗಳನ್ನು ಹೆಚ್ಚಿಸಿದಾಗ ಜಾಗತಿಕವಾಗಿ ಹೂಡಿಕೆದಾರರಿಗೆ ಅಲ್ಲಿ ಹೂಡಿಕೆ ಮಾಡೋದು ಸುರಕ್ಷಿತ ಮತ್ತು ಹೆಚ್ಚು ಲಾಭದಾಯಕ. ಆ ಸಮಯದಲ್ಲಿ ಅವರು ಭಾರತದ ಷೇರು ಮಾರುಕಟ್ಟೆಯಲ್ಲಿದ್ದ ತಮ್ಮ ಹಣವನ್ನು ವಾಪಸ್ ಪಡೆದು ಅಮೆರಿಕಕ್ಕೆ ಕೊಂಡೊಯ್ತಾರೆ. ಭಾರತದಿಂದ ಹಣ ಅಂದರೆ ಡಾಲರ್ ರೂಪದಲ್ಲಿ ಹೊರ ಹೋದಾಗ ರೂಪಾಯಿಯ ಮೌಲ್ಯ ಕುಸಿಯುತ್ತೆ. ಕೆಲ ವರ್ಷಗಳಿಂದ ಭಾರತದ ಷೇರು ಮಾರುಕಟ್ಟೆಯಲ್ಲಿ ವಿದೇಶಿ ಹೂಡಿಕೆದಾರರು ಹಣವನ್ನು ಹಿಂದಕ್ಕೆ ಪಡಿತಾ ಇದ್ದಾರೆ. ಈ ವರ್ಷ ಇಲ್ಲಿಯವರೆಗೆ 2,62,000 ಕೋಟಿ ರೂಪಾಯಿ ಹಣವನ್ನು ಹಿಂದಕ್ಕೆ ಪಡೆದಿದ್ದಾರೆ. ಅಂದರೆ ದೇಶೀಯ ಹೂಡಿಕೆದಾರರು 3,44,000 ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡಿರೋದ್ರಿಂದ ಷೇರು ಮಾರುಕಟ್ಟೆ ಮೇಲೆ ದೊಡ್ಡ ಪರಿಣಾಮ ಬೀರಿಲ್ಲ. ನಾಲ್ಕನೆಯದು, ಜಾಗತಿಕ ಯುದ್ಧ ಮತ್ತು ಅಸ್ಥಿರತೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯುದ್ಧ ಅಥವಾ ರಾಜಕೀಯ ಅಸ್ಥಿರತೆ ಉಂಟಾದಾಗ, ಉದಾಹರಣೆಗೆ ರಷ್ಯಾ ಉಕ್ರೇನ್ ಅಥವಾ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಉಂಟಾದಾಗ ಜಾಗತಿಕವಾಗಿ ಹೂಡಿಕೆದಾರರು ಅಪಾಯವನ್ನು ಎದುರಿಸಲು ಸಿದ್ಧವಿರಲ್ಲ. ಅವರು ಬೇರೆ ದೇಶಗಳ ಕರೆನ್ಸಿಗಳಿಂದ, ಮುಖ್ಯವಾಗಿ ಜಗತ್ತಿನ ಅತ್ಯಂತ ಸುರಕ್ಷಿತ ಕರೆನ್ಸಿ ಎನಿಸಿಕೊಂಡಿರುವಂಥ ಡಾಲರನ್ನು ಮೊದಲೇ ಖರೀದಿಸಿ ಸಂಗ್ರಹಿಸಿ ಇಟ್ಕೊಳ್ತಾರೆ. ಈ ಬಾರಿ ಬೇಡಿಕೆಯಿಂದಾಗಿ ಡಾಲರ್ ಮತ್ತಷ್ಟು ಬಲವಾಗ್ತಾ ಇದೆ ಮತ್ತು ರೂಪಾಯಿಯ ಮೌಲ್ಯ ಇಳಿಕೆಯಾಗ್ತಾ ಇದೆ. ಈ ಕಾರಣದ ಜೊತೆಗೆ ಇನ್ನೊಂದು ಮುಖ್ಯವಾದ ಕಾರಣ ಸಹ ಇದೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಏರಿದ ಮೇಲೆ ಭಾರತ ಸೇರಿದಂತೆ ವಿಶ್ವದ ಮೇಲೆ ತೆರಿಗೆಯನ್ನು ಹಾಕಿದರು. ಅಷ್ಟೇ ಅಲ್ಲದೆ ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದು ಮಾಡ್ತಾ ಇರೋದಕ್ಕೆ ದಂಡದ ರೂಪದಲ್ಲಿ ಮತ್ತೆ 25% ತೆರಿಗೆ ಹಾಕಿದರು. ಹೀಗಾಗಿ ಭಾರತದ ವಸ್ತುಗಳಿಗೆ 50% ತೆರಿಗೆಯನ್ನು ಹಾಕಲಾಗಿತ್ತು. ಈ ನಿರ್ಧಾರದಿಂದ ಹೂಡಿಕೆದಾರರು ಹಿಂದಕ್ಕೆ ಸರಿತಾ ಇದ್ದರು. ತೆರಿಗೆ ಸಮರದ ಬಳಿಕ ಹಲವು ದೇಶಗಳು ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದರೂ ಭಾರತ ಇನ್ನೂ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿಲ್ಲ. ಭಾರತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿಲ್ಲ ಅನ್ನೋದಕ್ಕಿಂತ ಭಾರತ ಅಮೆರಿಕದ ಬೇಡಿಕೆಗಳ ಬಗ್ಗಿಲ್ಲ. ಈ ಕಾರಣಕ್ಕೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕದ ಕಾರಣ ಹೂಡಿಕೆದಾರರು ಭಾರತದ ಹೂಡಿಕೆಯನ್ನು ಹಿಂದಕ್ಕೆ ಪಡಿತಾ ಇದ್ದಾರೆ. ಸರಿ, ಈಗ ನೀವೊಂದು ಪ್ರಶ್ನೆಯನ್ನು ಕೇಳ್ಬೋದು. ರೂಪಾಯಿ ಕುಸಿತಾ ಇದೆ, ಹೌದು, ಆದರೆ ಚೀನಾದ ಯುವಾನ್ ಮೌಲ್ಯ ಯಾಕೆ ಕುಸಿತಿಲ್ಲ ಅಂತ ಕೇಳ್ಬೋದು. ಇದಕ್ಕೆ ಕಾರಣ ಚೀನಾದ ಕಟ್ಟುನಿಟ್ಟಾದ ಆರ್ಥಿಕ ನೀತಿಗಳು, ಬೃಹತ್ ಪ್ರಮಾಣದ ವಿದೇಶಿ ವಿನಿಮಯ ಸಂಗ್ರಹ ಮತ್ತು ಮಾರುಕಟ್ಟೆ ಮೇಲಿನ ಸಂಪೂರ್ಣ ಸರ್ಕಾರಿ ನಿಯಂತ್ರಣದಿಂದಾಗಿ ಅಲ್ಲಿ ಯುವಾನ್ನ ಮೌಲ್ಯ ಕುಸಿದಿಲ್ಲ. ಭಾರತದ ರೂಪಾಯಿಯ ಮೌಲ್ಯವನ್ನು ಹೆಚ್ಚಾಗಿ ಮುಕ್ತ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ ನಿರ್ಧರಿಸುತ್ತೆ. ಆದರೆ
ಚೀನಾದ ಯುವಾನ್ ಹಾಗಲ್ಲ. ಚೀನಾದ ಕೇಂದ್ರ ಬ್ಯಾಂಕ್ ಆದ ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಪ್ರತಿದಿನ ಬೆಳಗ್ಗೆ ಯುವಾನ್ನ ಅಧಿಕೃತ ಮಧ್ಯಬಿಂದು ಅಂದರೆ ಡೈಲಿ ಫಿಕ್ಸಿಂಗ್ ದರವನ್ನು ನಿಗದಿಪಡಿಸುತ್ತೆ. ಇನ್ನೊಂದು, ಚೀನಾ ಜಗತ್ತಿನಲ್ಲೇ ಅತಿ ಹೆಚ್ಚು ವಿದೇಶಿ ವಿನಿಮಯ ಸಂಗ್ರಹವನ್ನು ಹೊಂದಿದೆ. ಪ್ರಸ್ತುತ ಚೀನಾದ ಬಳಿ ಸುಮಾರು 3.2 ಲಕ್ಷ ಕೋಟಿ ಡಾಲರ್ಗಿಂತ ಹೆಚ್ಚು ವಿದೇಶಿ ಕರೆನ್ಸಿಯ ನಿಧಿ ಇದೆ. ಮಾರುಕಟ್ಟೆಯಲ್ಲಿ ಯುವಾನ್ನ ಮೌಲ್ಯ ಕುಸಿಯುವ ಲಕ್ಷಣ ಕಂಡಾಗ ಚೀನಾ ತನ್ನ ಬೃಹತ್ ನಿಧಿಯಿಂದ ಡಾಲರ್ಗಳನ್ನು ಮಾರುಕಟ್ಟೆಗೆ ಬಿಟ್ಟು ಯುವಾನ್ನ ಮೌಲ್ಯ ತಕ್ಷಣವೇ ಸ್ಥಿರಗೊಳ್ಳುವಂತೆ ಮಾಡುತ್ತೆ. ಭಾರತದಲ್ಲಿ ವಿದೇಶಿ ಹೂಡಿಕೆದಾರರು ತಮಗೆ ಬೇಕಾದಾಗ ಷೇರುಗಳನ್ನು ಮಾರಿ ಹಣವನ್ನು ಸುಲಭವಾಗಿ ಡಾಲರ್ಗೆ ಪರಿವರ್ತಿಸಿ ತಮ್ಮ ದೇಶಕ್ಕೆ ಕೊಂಡೊಯ್ಯಬಹುದು. ಇದರಿಂದಾಗಿ ರೂಪಾಯಿಯ ಮೌಲ್ಯ ಕುಸಿಯುತ್ತೆ. ಆದರೆ ಚೀನಾದಲ್ಲಿ ಹಾಗಲ್ಲ. ಚೀನಾದಲ್ಲಿ ಹಣದ ಒಳಹರಿವು ಮತ್ತು ಹೊರಹರಿವಿನ ಮೇಲೆ ಸರ್ಕಾರ ಅತ್ಯಂತ ಕಟ್ಟುನಿಟ್ಟಾದ ನಿಯಂತ್ರಣವನ್ನು ಹೇರಿದೆ. ವಿದೇಶಿ ಹೂಡಿಕೆದಾರರು ಅಥವಾ ಸ್ವತಃ ಚೀನಾದ ನಾಗರಿಕರು ಅಷ್ಟು ಸುಲಭವಾಗಿ ದೊಡ್ಡ ಪ್ರಮಾಣದ ಹಣವನ್ನು ದೇಶದಿಂದ ಹೊರಗೆ ಸಾಗಿಸಲು ಸಾಧ್ಯವಿಲ್ಲ. ಇದು ಕರೆನ್ಸಿಯ ದಿಢೀರ್ ಕುಸಿಯದಂತೆ ತಡೆಯುತ್ತೆ. ಈಗಾಗಲೇ ರಷ್ಯಾ, ಸೌದಿ ಅರೇಬಿಯಾ ಮತ್ತು ಕೆಲವು ಆಫ್ರಿಕನ್ ದೇಶಗಳೊಂದಿಗೆ ಚೀನಾ ಡಾಲರ್ ಬದಲಿಗೆ ಯುವಾನ್ನಲ್ಲೇ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದೆ. ತನ್ನ ಕರೆನ್ಸಿಗೆ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸಾರ್ಹತೆ ಸಿಗಬೇಕಾದ್ರೆ ಅದು ಸ್ಥಿರವಾಗಿರಬೇಕು. ಈ ಕಾರಣಕ್ಕಾಗಿ ಚೀನಾ ಉದ್ದೇಶಪೂರ್ವಕವಾಗಿಯೇ ಯುವಾನ್ ತೀವ್ರವಾಗಿ ಕುಸಿಯದಂತೆ ನೋಡಿಕೊಳ್ಳುತ್ತೆ. ಭಾರತ ಕಚ್ಚಾ ತೈಲವನ್ನು ಡಾಲರ್ನಲ್ಲಿ ಖರೀದಿಸ್ತಾ ಇದೆ. ಆದರೆ ಚೀನಾ ಇರಾನ್ನಿಂದ ಯುವಾನ್ನಲ್ಲಿ ಖರೀದಿ ಮಾಡುತ್ತೆ. ಡಾಲರನ್ನು ಬೈಪಾಸ್ ಮಾಡಿದ್ರಿಂದ ಯುವಾನ್ನ ಮೌಲ್ಯ ಕುಸಿದಿಲ್ಲ. ಭಾರತ ಯಾಕೆ ಚೀನಾದಂತೆ ನಿಯಮವನ್ನು ರೂಪಿಸಲು ಸಾಧ್ಯವಿಲ್ಲ ಅಂತ ನೀವು ಕೇಳ್ಬೋದು. ಅದಕ್ಕೂ ಕಾರಣ ಸಹ ಇದೆ. ಭಾರತ ಮುಕ್ತ ಮಾರುಕಟ್ಟೆ ಆರ್ಥಿಕ ನೀತಿಯನ್ನು ಅನುಸರಿಸ್ತಾ ಇದೆ. ಇಲ್ಲಿ ಕರೆನ್ಸಿಯ ಮೌಲ್ಯವನ್ನು ಸರ್ಕಾರ ನಿರ್ಧಾರ ಮಾಡಲ್ಲ. ಬದಲಿಗೆ ಜಾಗತಿಕ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆ ಮೇಲೆ ನಿರ್ಧಾರ ಆಗುತ್ತೆ. ಅರ್ಥಶಾಸ್ತ್ರದ ನಿಯಮದ ಪ್ರಕಾರ ಯಾವುದೇ ಒಂದು ದೇಶವು ಏಕಕಾಲದಲ್ಲಿ 3 ಸೌಲಭ್ಯಗಳನ್ನು ಹೊಂದಲು ಸಾಧ್ಯವಿಲ್ಲ. ಒಂದನೆಯದು ಮುಕ್ತ ಬಂಡವಾಳ ಹರಿವು ಅಂದರೆ ವಿದೇಶಿ ಹೂಡಿಕೆಗೆ ಮುಕ್ತ ಅವಕಾಶ. ಎರಡನೆಯದು ಸ್ವತಂತ್ರ ವಿತ್ತೀಯ ನೀತಿ ಅಂದರೆ ದೇಶೀಯ ಬಡ್ಡಿ ದರಗಳ ಮೇಲೆ ನಿಯಂತ್ರಣ. ಸ್ಥಿರ ವಿನಿಮಯ ದರ ಅಂದರೆ ಕರೆನ್ಸಿ ದರವನ್ನು ತಾನೇ ನಿಗದಿ ಮಾಡುವುದು. ಭಾರತ ಮೊದಲ ಎರಡನ್ನು ಆಯ್ಕೆ ಮಾಡಿದೆ, ಆದರೆ ಸ್ಥಿರ ವಿನಿಮಯ ದರವನ್ನು ಆಯ್ಕೆ ಮಾಡಿಲ್ಲ. ಸರ್ಕಾರವೇ ರೂಪಾಯಿ ದರವನ್ನು ಕೃತಕವಾಗಿ ನಿಗದಿ ಮಾಡಿದರೆ ವಿದೇಶಿ ಹೂಡಿಕೆದಾರರಿಗೆ ಮಾರುಕಟ್ಟೆ ಮೇಲೆ ನಂಬಿಕೆ ಹೊರಟು ಹೋಗುತ್ತೆ. ತಮ್ಮ ಹಣಕ್ಕೆ ರಕ್ಷಣೆ ಇಲ್ಲ ಅಂತ ಭಾವಿಸಿ ಅವರು ಭಾರತದಿಂದ ಹೂಡಿಕೆಯನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಪಡೆಯಬಹುದು. ಬಹಳ ಮುಖ್ಯವಾಗಿ ಭಾರತವು ನಿರಂತರವಾಗಿ ವ್ಯಾಪಾರ ಕೊರತೆಯನ್ನು ಎದುರಿಸ್ತಾ ಇದೆ. ಅಂದರೆ ನಾವು ರಫ್ತಿಗಿಂತ ಆಮದನ್ನು ಹೆಚ್ಚಾಗಿ ಮಾಡಿಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೃತಕವಾಗಿ ರೂಪಾಯಿಯ ದರವನ್ನು ಕಾಯ್ದುಕೊಳ್ಳಲು ಹೋದರೆ RBI ಬಳಿ ಇರುವ ವಿದೇಶಿ ವಿನಿಮಯ ಸಂಗ್ರಹ ಕೆಲವೇ ದಿನಗಳಲ್ಲಿ ಖಾಲಿಯಾಗಿ ದೇಶ ಆರ್ಥಿಕ ದಿವಾಳಿತನದ ಅಂಚಿಗೆ ತಲುಪಬಹುದು. ನಿಮಗೆಲ್ಲ ಗೊತ್ತಿರ್ಬೋದು, 1991ರಲ್ಲಿ ಭಾರತಕ್ಕೆ ಇದೇ ರೀತಿಯ ಪರಿಸ್ಥಿತಿ ಬಂದಿತ್ತು. ಒಂದು ವೇಳೆ ಸರ್ಕಾರ ಅಧಿಕೃತವಾಗಿ $1ಗೆ 60 ರೂಪಾಯಿ ನಿಗದಿ ಮಾಡಿದೆ ಅಂತ ತಿಳ್ಕೊಳ್ಳೋಣ. ಆದರೆ ಮಾರುಕಟ್ಟೆ ಮೌಲ್ಯ $85 ಇರುತ್ತೆ. ಆಗ ಜನರು ಬ್ಯಾಂಕ್ಗಳ ಮೂಲಕ ಡಾಲರನ್ನು ವಿನಿಮಯ ಮಾಡಿಕೊಳ್ಳುವುದನ್ನೇ ನಿಲ್ಲಿಸ್ತಾರೆ. ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ದರಕ್ಕೆ ಡಾಲರನ್ನು ಮಾರಾಟ ಮಾಡಲು ಆರಂಭಿಸ್ತಾರೆ. ಇದು ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಬಹುದು. ಕೃತಕವಾಗಿ ರೂಪಾಯಿ ಮೌಲ್ಯವನ್ನು ನಾವು ಬಲಶಾಲಿಯಾಗಿ ಇಟ್ಟರೆ ವಿದೇಶಿ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳು ಬಹಳ ದುಬಾರಿಯಾಗುತ್ತೆ. ಈ ಕಾರಣಕ್ಕೆ ಭಾರತ ಸರ್ಕಾರ ದರ ನಿಗದಿಯನ್ನು ಮಾಡ್ತಾ ಇಲ್ಲ. ಈಗ ಭಾರತ ಸರ್ಕಾರ ಮತ್ತು RBI ಏನು ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. RBI ಬಳಿ ಡಾಲರ್ ಮತ್ತು ಚಿನ್ನದ ಬೃಹತ್ ಸಂಗ್ರಹವಿದೆ. ಮಾರುಕಟ್ಟೆಯಲ್ಲಿ ಡಾಲರ್ಗೆ ಭಾರೀ ಬೇಡಿಕೆ ಬಂದು ರೂಪಾಯಿಯ ಮೌಲ್ಯ ವೇಗವಾಗಿ ಕುಸಿತಾ ಇದೆ ಅಂದಾಗ RBI ತನ್ನ ಬಳಿ ಇರುವ ಡಾಲರ್ಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೆ. ಇದರಿಂದಾಗಿ ಮಾರುಕಟ್ಟೆಗೆ ಡಾಲರ್ ಪೂರೈಕೆ ಹೆಚ್ಚಾಗಿ ಅದರ ಬೆಲೆ ನಿಯಂತ್ರಣಕ್ಕೆ ಬರುತ್ತೆ. ಜೊತೆಗೆ ರೂಪಾಯಿಯ ಮೌಲ್ಯ ತೀವ್ರವಾಗಿ ಕುಸಿಯುವುದು ತಪ್ಪುತ್ತೆ. ಅಮೆರಿಕದ ಡಾಲರ್ ಎದುರು ಭಾರತದ ರೂಪಾಯಿ ಮೌಲ್ಯವನ್ನು ಬಲಪಡಿಸಲು ಮತ್ತು ಅದರ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಭಾರತ ಸರ್ಕಾರ ದೀರ್ಘಾವಧಿ ಮತ್ತು ತಕ್ಷಣದ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ.
ವಿದೇಶಗಳಿಗೆ ನಾವು ಎಷ್ಟು ಹೆಚ್ಚು ವಸ್ತುಗಳನ್ನು ಮಾರ್ತೀವೋ ಅಷ್ಟು ಹೆಚ್ಚು ಡಾಲರ್ ನಮ್ಮ ದೇಶಕ್ಕೆ ಹರಿದು ಬರುತ್ತೆ. ಅದಕ್ಕಾಗಿಯೇ ಸರ್ಕಾರ ದೇಶೀಯ ಉತ್ಪಾದನೆಗೆ ಒತ್ತು ನೀಡಲು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ನಂಥ ಯೋಜನೆಗಳನ್ನು ತಂದಿದೆ. ಭಾರತ ಕೇವಲ ಸೇವಾ ವಲಯ ಅಂದರೆ IT ಸೆಕ್ಟರ್ ಮಾತ್ರವಲ್ಲದೆ ಉತ್ಪಾದನಾ ವಲಯವನ್ನು ಬಲಪಡಿಸಬೇಕಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಬಲ್ಲ ಎಲೆಕ್ಟ್ರಾನಿಕ್ಸ್, ಫಾರ್ಮಾ ಮತ್ತು ಆಟೋಮೊಬೈಲ್ ವಸ್ತುಗಳ ಉತ್ಪಾದನೆಯನ್ನು ಹೆಚ್ಚಿಸಿ ವಿದೇಶಗಳಿಗೆ ರಫ್ತು ಮಾಡಬೇಕು. ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನು ಹೆಚ್ಚಿಸುವುದು, ಎಥೆನಾಲ್ ಮಿಶ್ರಣ ಹಾಗೂ ಸೌರಶಕ್ತಿ ಬಳಸುವ ಮೂಲಕ ಕಚ್ಚಾ ತೈಲ ಆಮದನ್ನು ಕಡಿಮೆ ಮಾಡಬೇಕು. ಇತರ ದೇಶಗಳೊಂದಿಗೆ ವ್ಯಾಪಾರ ನಡೆಸುವಾಗ ಡಾಲರ್ ಬದಲಿಗೆ ನೇರವಾಗಿ ಭಾರತದ ರೂಪಾಯಲ್ಲೇ ವಹಿವಾಟು ನಡೆಸಲು ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಈಗಾಗಲೇ ರಷ್ಯಾ, UAE ಮತ್ತು ಕೆಲವು ಆಫ್ರಿಕನ್ ದೇಶಗಳೊಂದಿಗೆ ರೂಪಾಯಲ್ಲೇ ವ್ಯಾಪಾರವನ್ನು ಆರಂಭಿಸಲಾಗಿದ್ದು, ಇದನ್ನು ಇನ್ನುಳಿದ ಪ್ರಮುಖ ಜಾಗತಿಕ ರಾಷ್ಟ್ರಗಳಿಗೆ ವಿಸ್ತರಿಸಬೇಕು. ಇದರಿಂದ ಡಾಲರ್ ಮೇಲಿನ ನಮ್ಮ ಅವಲಂಬನೆ ತಗ್ಗುತ್ತೆ. ಬಹಳ ಮುಖ್ಯವಾಗಿ ಭಾರತದಲ್ಲಿ ಹೂಡಿಕೆ ಹೆಚ್ಚಾಗಬೇಕು. ಹೂಡಿಕೆದಾರರು ಯಾವುದೇ ದೇಶದಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡುವ ಮುನ್ನ ಅಲ್ಲಿನ ತೆರಿಗೆ ನಿಯಮಗಳನ್ನು ಗಮನಿಸ್ತಾರೆ. ಸರ್ಕಾರಗಳು ಬದಲಾದಂತೆ ತೆರಿಗೆ ನೀತಿಗಳು ಪದೇ ಪದೇ ಬದಲಾಗಲೇಬಾರದು. ಕಂಪನಿ ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಕಚ್ಚಾ ವಸ್ತುಗಳ ಸಾಗಾಣಿಕೆಗೆ ಅನುಕೂಲವಾಗುವಂಥ ವಿಶ್ವದರ್ಜೆ ಎಕ್ಸ್ಪ್ರೆಸ್ ವೇಗಳು, ರೈಲ್ವೆಯ ಸರಕು ಸಾಗಣೆ ಮಾರ್ಗ ಮತ್ತು ಆಧುನಿಕ ಬಂದರುಗಳನ್ನು ಅಭಿವೃದ್ಧಿಪಡಿಸಬೇಕು. ಕಾರ್ಖಾನೆಗಳಿಗೆ ನಿರಂತರ ಮತ್ತು ಅಗ್ಗದ ದರದಲ್ಲಿ ವಿದ್ಯುತ್ ಹಾಗೂ ನೀರಿನ ಪೂರೈಕೆಯನ್ನು ನೀಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಸರ್ಕಾರಗಳು ಉದ್ಯಮಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಉದ್ಯಮಗಳಿಗೆ ಪ್ರೋತ್ಸಾಹ ನೀಡಿದಾಗ ಜನರಿಗೆ ಒಂದು ಕಡೆಯಲ್ಲಿ ಉದ್ಯೋಗವೂ ಸಿಗುತ್ತೆ, ಮತ್ತೊಂದು ಕಡೆಯಲ್ಲಿ ರಫ್ತು ಹೆಚ್ಚಾಗುತ್ತೆ. ಚೀನಾ 1978ರಿಂದ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಿದ್ರಿಂದ ಈಗ ವಿಶ್ವದ 2ನೇ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ ದೇಶವಾಗಿ ಹೊರಹೊಮ್ಮಿದೆ. ಯಾವಾಗಲೂ ರಫ್ತು ಹೆಚ್ಚಾದರೆ ಆ ದೇಶದ ಆರ್ಥಿಕತೆ ಅಷ್ಟು ಸುಲಭವಾಗಿ ಬೀಳಲ್ಲ.